ಅಮೆರಿಕ ಮತ್ತು ಇರಾನ್ ಯುದ್ಧದಿಂದ ಮತ್ತೆ ತೈಲ ಬೆಲೆ ಏರಿಕೆಯಾಗುವುದಕ್ಕೆ ಶುರುವಾಗಿದೆ. ಸಾವಿರಾರು ಜನ ಸತ್ರು, ಯುದ್ಧ ನಿಲ್ಲಿಸ್ತಾ ಇಲ್ಲ. ಲಕ್ಷಾಂತರ ಜನ ಬೀದಿ ಪಾಲಾದರೂ ಯುದ್ಧ ಮುಗಿತಾ ಇಲ್ಲ. ಕೋಟ್ಯಂತರ ಜನರ ಜೀವನಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದ್ರು. ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಕೊನೆಯಾಗ್ತಾ ಇಲ್ಲ. ಅಮೆರಿಕದವರು ಷರತ್ತನ್ನು ಸಡಿಲಿಸ್ತಾ ಇಲ್ಲ, ಇರಾನ್ ಅವರು ಅಮೆರಿಕ ಜೊತೆಗೆ ಒಪ್ಪಂದಕ್ಕೆ ಕೂರ್ತಾ ಇಲ್ಲ. ಇವರಿಬ್ಬರ ಪ್ರತಿಷ್ಠೆಯ ಜಗಳದಿಂದಾಗಿ ಇವತ್ತು ಮತ್ತೆ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ. ಇರಾನ್ ಮತ್ತು ಅಮೆರಿಕದವರು ಯುದ್ಧ ನಿಲ್ಲಿಸೋದು ಬಿಟ್ಟು ಪ್ರತಿಷ್ಠೆಯಾಗಿ ಈಗಾಗಲೇ ಯುದ್ಧವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ಅರ್ಧ ಜಗತ್ತಿನಲ್ಲಿ ತೈಲದ ಕೊರತೆ ಶುರುವಾಗ್ತಾ ಇದೆ, ಹಾಹಾಕಾರ ಶುರುವಾಗ್ತಾ ಇದೆ. ಭಾರತದಲ್ಲಿ ಹೇಗೋ ಆಟೋ LPG ಸಮಸ್ಯೆ ಕಡಿಮೆ ಆಗಿತ್ತು. ಕಳೆದ ಒಂದು ವಾರದಿಂದಲೂ ಕೂಡ LPG ಕೊರತೆ ಅರ್ಧಕ್ಕರ್ಧ ಇಳಿಕೆ ಆಗಿದೆ. ಆದರೆ ಸದ್ಯಕ್ಕೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಅಭಾವ ಸೃಷ್ಟಿಯಾಗಿಲ್ಲ. ಈ ಯುದ್ಧ ನಿಲ್ಲದೆ ಹೋದರೆ ಇನ್ನು 2-3 ವಾರದಲ್ಲಿ ಭಾರತದಲ್ಲಿ ಆಟೋ LPG ಕೊರತೆ ಮತ್ತೆ ಎದುರಾಗುವಂತಹ ಅಪಾಯ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆಯಾಗುವಂತಹ ಆತಂಕ ಹೆಚ್ಚಾಗಿದೆ. ಹಾರ್ಮುಜ್ ಜಲಮಾರ್ಗವನ್ನು ಒಂದು ಕಡೆ ಅಮೆರಿಕದವರು ಲಾಕ್ ಮಾಡಿಕೊಂಡಿದ್ದಾರೆ, ಇನ್ನೊಂದು ಕಡೆ ಇರಾನ್ ಅವರು ಬಂದ್ ಮಾಡ್ಕೊಂಡು ಕುಳಿತಿದ್ದಾರೆ. ಇದರಿಂದಾಗಿ ಭಾರತ, ಪಶ್ಚಿಮ ಏಷ್ಯಾ ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನೊಂದು ಕಡೆ ಕಳೆದ 60 ದಿನಗಳ ಯುದ್ಧದಲ್ಲಿ ಸಾಕಷ್ಟು ಕಚ್ಚಾ ತೈಲ ಘಟಕಗಳು, ಉತ್ಪಾದನಾ ಘಟಕಗಳು ನಾಶವಾಗಿವೆ. ಇದರಿಂದಾಗಿ ಇರಾನ್ನಲ್ಲಿ ಕಚ್ಚಾ ತೈಲ ಉತ್ಪಾದನೆಯೂ ಕೂಡ ಆಗ್ತಾ ಇಲ್ಲ. ಈಗ ಇರುವ ಕಚ್ಚಾ ತೈಲದ ಮೇಲೂ ಕೂಡ ಬೆಲೆ ಏರಿಕೆ ಮಾಡಿ ಇರಾನ್ ಕುಳಿತಿದೆ. ಇಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಸಂಗತಿ ಏನಂದರೆ, ಇವತ್ತು ಒಂದೇ ದಿನ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆಯನ್ನು $3.28 ಏರಿಕೆ ಮಾಡಲಾಗಿದೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಬ್ಯಾರಲ್ಗೆ ಇವತ್ತು ಒಂದೇ ದಿನ $310 ಏರಿಕೆ ಆಗಿದೆ. ಇವತ್ತು ಒಂದೇ ದಿನ $310 ಏರಿಕೆ ಆಗಿದ್ದು, ಒಂದು ಬ್ಯಾರಲ್ ಕಚ್ಚಾ ತೈಲದ ಒಟ್ಟು ಬೆಲೆ $10,586 ಹೋಗಿದೆ. ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ $111.86 ತಲುಪಿದೆ. ಒಂದು ಬ್ಯಾರಲ್ನಲ್ಲಿ ಒಟ್ಟು 159 ಲೀಟರ್ ಕಚ್ಚಾ ತೈಲ ಇರುತ್ತೆ. ಹೀಗಾಗಿ ಅಲ್ಲಿಗೆ 1 ಲೀಟರ್ ಕಚ್ಚಾ ತೈಲದ ಮೂಲ ಬೆಲೆ $66.58 ತಲುಪಿದೆ. ಯುದ್ಧಕ್ಕೂ ಮೊದಲು ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $6,436 ಇತ್ತು. ಅಂದರೆ ಫೆಬ್ರವರಿ 27ರವರೆಗೆ 1 ಲೀಟರ್ ಕಚ್ಚಾ ತೈಲ $40.48 ಇತ್ತು. ಈಗ ಅದು $66.58 ತಲುಪಿರುವಂಥದ್ದು. ಹಾಗೂ 1 ಲೀಟರ್ಗೆ 2 ತಿಂಗಳಲ್ಲಿ $26 ಏರಿಕೆಯಾಗಿದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಕಚ್ಚಾ ತೈಲದ್ದು. ಹೀಗಾಗಿ ಯುದ್ಧದಿಂದ ಕಚ್ಚಾ ತೈಲ ಉತ್ಪಾದನೆಯನ್ನು ಕೂಡ ಇರಾನ್ ನಿಲ್ಲಿಸಿದ್ದು, ಸ್ಟಾಕ್ ಕೂಡ ಕಡಿಮೆ ಆಗ್ತಾ ಇದೆ. ಇರಾನ್ ಹತ್ರ ಸದ್ಯಕ್ಕೆ 22 ದಿನಕ್ಕೆ ಆಗುವಷ್ಟು ಮಾತ್ರ ಕಚ್ಚಾ ತೈಲ ಸಂಗ್ರಹವಿದೆ. ಬರೀ ಕಚ್ಚಾ ತೈಲ ಅಷ್ಟೇ ಅಲ್ಲ, 12 ದಿನಕ್ಕೆ ಆಗುವಷ್ಟು ಮಾತ್ರ ಇರಾನ್ ಬಳಿಯಲ್ಲಿ LPG ಸ್ಟಾಕ್ ಇದೆಯಂತೆ. ಪ್ರತಿದಿನ 18ರಿಂದ 20 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಇರಾನ್ ಉತ್ಪಾದನೆ ಮಾಡ್ತಾ ಇತ್ತು. ಹಾಗೆಯೇ ಪ್ರತಿದಿನ 17ರಿಂದ 18 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಇರಾನ್ 16 ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇತ್ತು. ಆದರೆ ಯುದ್ಧ ಶುರುವಾದ ಮೇಲೆ ಪ್ರತಿದಿನ 5ರಿಂದ 6 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಕೂಡ ಇರಾನ್ನಿಂದ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಫೆಬ್ರವರಿ 28ರಿಂದ ಶುರುವಾದಂತಹ ಈ ಯುದ್ಧ 60 ದಿನಕ್ಕೆ ಕಾಲಿಟ್ಟಿದೆ. ಈ 60 ದಿನದಲ್ಲಿ 150 ಲಕ್ಷ ಬ್ಯಾರಲ್ ತೈಲ ಉತ್ಪಾದನೆಯನ್ನು ಇರಾನ್ ಸ್ಥಗಿತಗೊಳಿಸಿದೆ. ಆದಷ್ಟು ಬೇಗ ಈ ಮಹಾಯುದ್ಧಕ್ಕೆ ಇತಿಶ್ರೀ ಹಾಡಲೇಬೇಕಾಗಿರುವಂಥದ್ದು ಇದೇ ಕಾರಣಕ್ಕಾಗಿ. ಇಲ್ಲದೆ ಹೋದರೆ ಮುಂದೆ 8ರಿಂದ 10 ದಿನಗಳಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟು ಶುರುವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಇರಾನ್ ದೇಶದ ಅರ್ಥವ್ಯವಸ್ಥೆ ಅಂತೂ ಸಂಪೂರ್ಣ ಬುಡುಮೇಲಾಗುವಂಥದ್ದು ನಿಶ್ಚಿತ ಅಂತ ಹೇಳಿ ಆರ್ಥಿಕ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದು ಕೇವಲ ಇರಾನ್ಗಷ್ಟೇ ಅಲ್ಲ, ಇರಾನ್ ಕಚ್ಚಾ ತೈಲವನ್ನೇ ನಂಬಿಕೊಂಡು ಕುಳಿತಿರುವಂತಹ ಜಗತ್ತಿನ ಬಹುತೇಕ ದೇಶಗಳಲ್ಲೂ ಕೂಡ ತೈಲ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಬೆಲೆ ಏರಿಕೆ ಆಗ್ತಿಲ್ಲ. ಆದರೆ ಹಾರ್ಮುಜ್ ಜಲಮಾರ್ಗ ಓಪನ್ ಮಾಡದೇ ಹೋದರೆ ಭಾರತದಲ್ಲೂ ತೈಲ ಸಂಕಷ್ಟ ಶುರುವಾಗಬಹುದು. ಇದೆಲ್ಲ ಗೊತ್ತಿದ್ರೂ ಅಮೆರಿಕದವರಾಗಲಿ ಇರಾನ್ನವರಾಗಲಿ ಅಂತಿಮ ಒಪ್ಪಂದಕ್ಕೆ ಬರ್ತಾ ಇಲ್ಲ. ಬದಲಿಗೆ ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕಿ ಹಗ್ಗಜಿಗ್ಗಾಟವನ್ನು ಮಾಡ್ತಾ ಕೂತಿದ್ದಾರೆ. ಸದ್ಯಕ್ಕೆ ಇರಾನ್ನವರು ಅಮೆರಿಕಗೆ ಷರತ್ತುಗಳನ್ನು ಸಡಿಲಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಇಲ್ಲಿ ಇರಾನ್ ಮತ್ತು ಲೆಬನಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಇರಾನ್ ಮನವಿಯನ್ನು ಮಾಡಿದೆ. ಯುದ್ಧ ಭೂಮಿಯಿಂದ ಅಮೆರಿಕ ಸೇನೆಯನ್ನು ತಕ್ಷಣವೇ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತಹ ಪ್ರಸ್ತಾವನೆ ಅದು ಯಥಾಪ್ರಕಾರವಾಗಿ ಅವರ ಮೂಲ ಪ್ರಸ್ತಾವನೆಯಲ್ಲಿತ್ತು. ಆ ಪ್ರಸ್ತಾವನೆಯನ್ನು ಅದು ಹಾಗೆ ದೃಢವಾಗಿ ಉಳಿಸ್ಕೊಂಡಿದೆ. ಈ ಎರಡು ಪ್ರಸ್ತಾವನೆಗೆ ಅಮೆರಿಕ ಒಪ್ಪಿದರೆ ನಾವು ನೀವು ಸೇರಿ ಹಾರ್ಮುಜ್ ಜಲಮಾರ್ಗವನ್ನು ತಕ್ಷಣವೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮುಕ್ತಗೊಳಿಸೋಣ ಅಂತಾನೂ ಕೂಡ
ಇರಾನ್ ಹೇಳ್ತಾ ಇದೆ. ಅಂದರೆ ಮೊದಲೆರಡು ಕಂಡೀಷನ್ಗಳಿಗೆ ಒಪ್ಕೊಂಡ್ರೆ ಮೂರನೇ ಕಂಡೀಷನ್ ಅಪ್ಲೈ ಆಗುತ್ತೆ. ಯುದ್ಧ ನಿಲ್ಲಿಸಿ ಹಾರ್ಮುಜ್ ಸಂಚಾರವನ್ನು ಮುಕ್ತಗೊಳಿಸುವ ಒಪ್ಪಂದವನ್ನು ಪಾಲಿಸಿದರೆ ಆಮೇಲೆ ಇರಾನ್ನ ಪರಮಾಣು ಒಪ್ಪಂದದ ಬಗ್ಗೆ ಅಮೆರಿಕ ಜೊತೆಗೆ ಚರ್ಚಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಇರಾನ್ನವರು ಪರಮಾಣು ವಿಚಾರದಲ್ಲಿ ತಮ್ಮ ಷರತ್ತನ್ನು ಸಡಿಲಿಕೆ ಮಾಡಿದ್ದಾರೆ. ಅಮೆರಿಕಾಗೆ ಷರತ್ತುಗಳ ಸಡಿಲಿಕೆಯ ವರದಿಯನ್ನು ಇರಾನ್ ಕಳಿಸ್ಕೊಟ್ಟಿದ್ದು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರುವಂತೆ ಅದು ಮನವಿಯನ್ನು ಕೂಡ ಮಾಡಿದೆ ಅಮೆರಿಕಾಗೆ. ಆದರೆ ಇರಾನ್ ಕಳಿಸಿರುವಂತಹ ಈ ಷರತ್ತು ಸಡಿಲಿಕೆ ಒಪ್ಪಂದಕ್ಕೆ ಅಮೆರಿಕ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಬದಲು ನಿಮ್ಮ ಸಡಿಲಿಕೆಯ ಷರತ್ತುಗಳನ್ನು ಸಾಧ್ಯವಾದರೆ ಪರಿಶೀಲಿಸ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೈ ಕಟ್ಟಿಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಇರಾನ್ಗೆ ಮಾತ್ರ ಅಲ್ಲ ನಷ್ಟ ಆಗೋದು, ಕೊಲ್ಲಿ ದೇಶಗಳು ನಷ್ಟವನ್ನು ಅನುಭವಿಸ್ತವೆ. ಇರಾನ್ ಕಚ್ಚಾ ತೈಲವನ್ನು ಮತ್ತು ಕೊಲ್ಲಿ ರಾಷ್ಟ್ರಗಳ ಕಚ್ಚಾ ತೈಲವನ್ನು, ಯಾಕಂದರೆ ಹಾರ್ಮುಜ್ ಬಂದ್ ಆಗಿರೋ ತನಕ ಆ ಕೊಲ್ಲಿ ರಾಷ್ಟ್ರಗಳಿಂದ ಬರುವಂತಹ ಕಚ್ಚಾ ತೈಲದ ಮೇಲೂ ಕೂಡ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಇದು ನಂಬಿಕೊಂಡಿರುವಂತಹ ದೇಶಗಳಿಗೂ ಕೂಡ ಇನ್ನೆರಡು ವಾರದಲ್ಲಿ ಸಂಕಷ್ಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ.